ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವಂತರೂ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡಂತ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡೋಕೆ. ನೋಡ್ರಿ ರೀ, ನಾನು ನಮ್ಮ ರಚು ಕೂಡಿ ಲಾಗ ಸ್ಟಾರ್ಟ್ ಮಾಡತ್ತೀವಿ. ಹಾಯ್ ಮಾಡ್ರಚು. ಇವತ್ತು ಒಂದು ಸ್ವಲ್ಪ ಲೇಟ್ ಮಾಡೀನಿ ರೀ. ಯಾಕಂದ್ರೆ ಅವರಿಗೆಲ್ಲ ಟಿಫಿನ್ ಮಾಡಿ ಮಾಡಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತ್ರಿ ನನಗೂ. ನಿನ್ನಿದು ಅನ್ನ ಸಾರು ಐತ್ರಿ ಒಂದು ಸ್ವಲ್ಪ, ಅದಕ್ಕೆ ಅನ್ನ ಸಾರ ಮಾಡೀನಿ. ರಾತ್ರಿದ ಅನ್ನ ಸಾರ ಆಯಿತು. ಅನ್ನ ಸಾರ ಒಂದು ಸ್ವಲ್ಪ ಟೊಮೆಟೊ ಸಾರ ಅನ್ನ ಐತ್ರಿ. ಅದಕ್ಕೆ ಅನ್ನ ಸಾರ ಅದಂತೇಳಿ ಬಿಟ್ಟಿದ್ರಿ. ಆಮೇಲೆ ರೊಟ್ಟಿ ಅಂತೇಳಿ ರೊಟ್ಟಿನೂ ಬಿಟ್ಟಿದ್ದ. ಟಿಫಿನ್ ಕಟ್ಟಕ್ಕೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ರಿ. ಅದಕ್ಕೆ ಉಪ್ಪಿಟ್ಟು ಕಟ್ಕೊಂಡು ಹೋಗ್ಯಾನ್ರಿ ರಾಯಣ್ಣ ಇವತ್ತು. ಟೈಮ್ ಬಂದುಬಿಟ್ಟಿಕರೆ ಮಧ್ಯಾಹ್ನ ಆಲಾಗತ್ತೈತ್ರಿ, 12 ಗಂಟೆ ಆಲಾಗ್ತದ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀವಿ ನೋಡ್ರಿ ನಾವು. ಇವತ್ತಿನ ಲಾಗ್ ಒಳಗೆ ಫುಲ್ ನಾವು ಇವತ್ತು ಮನೆ ಕ್ಲೀನ್ ಮಾಡ್ಬೇಕನ್ನತ್ತೀವಿ ರೀ. ಇವತ್ತು ಫುಲ್ ಮನೆ ಕ್ಲೀನ್ ಮಾಡಕತ್ತೀವಿ ರೀ. ಮಾಡ್ಬೇಕನ್ನತ್ತೀನಿ ರೀ, ಇನ್ನೂ ಮಾಡತ್ತಿಲ್ಲ. ಯಾಕಂದ್ರೆ ನಾಳೆಗೆ ನಮ್ಮ ಮನ್ಯಾಗ ಹಬ್ಬ ಐತೆ ನೋಡ್ರಿ. ಈಕೆ ಹೇಳಕ್ಕೆ ಬಿಡಲ್ಗ್ಯಾಳ್ರಿ. ಮಾಡಬಾರ್ದು, ಉರಿ ಬರ್ತಾವ. ಮನೆ ಕ್ಲೀನ್ ಮಾಡಬೇಕನ್ನತ್ತೀನಿ ರೀ. ಮನೆ ತೊಳ್ಕೊಬೇಕ್ರಿ ಇವತ್ತು. ಆಮೇಲೆ ಎಲ್ಲ ಅಲ್ಲಿದಲ್ಲೇ ಬಿದ್ದೈತಿ. ತೋರಿಸ್ತೀನಿ ಬರ್ರಿ ನಿಮಗೆ. ಎಲ್ಲಿ ಬಿಟ್ಟಿನಂತಂದ್ರೆ ನಾಳೆಗೆ ನಮ್ಮ ಮನ್ಯಾಗ ಹಬ್ಬ ಐತಲ್ರಿ. ಅದಕ್ಕೆ ಹಬ್ಬದ ಸಲಕ ಮನೆ ಕ್ಲೀನ್ ಮಾಡಾಕತ್ತೀವಿ. ಏನು ಹಬ್ಬ ಏನಿಲ್ಲ ಅಂತೇಳಿ ಫುಲ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ನಿಮಗೆ ಗೊತ್ತಾಗ್ತದ. ಬುಕ್ ಕುಡಿತೀವಿ, ಕುಡಿಯೋ ಗ್ಲಾಸ್ ಅದೊಳಲ್ಲಿ. ಈಗ ಹಬ್ಬ ಐತ್ರಿ, ಅದಕ್ಕೆ ಮನೆ ತೊಳ್ಕೊಬೇಕು. ಆಮೇಲೆ ಮನೆ ಕಸ ಓಡಿಸ್ಕೊಂಡು ಎಲ್ಲ ಮಾಡಿ ಭಾಂಡೆ ತಿಕ್ಕೋಬೇಕು ರೀ. ಭಾಂಡೆ ಅಂತ ಕಂಡಪಟ್ಟಿ ಅದಾವು. ಬರ್ರಿ ತೋರಿಸ್ತೀನಿ. ನಮ್ಮ ಕಿಚನ್ ಹಾಲಾಗತ್ತಿ ಅಂದ್ರೆ ಹಾಲತ್ ಹೆಂಗಾಗ್ಯದ ಅಂತೇಳಿ ಒಟ್ಟು ಫುಲ್ ಇದಾಗ್ಬಿಟ್ಟೈತ್ರಿ. ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ, ಎಲ್ಲ ಊಟ ಮಾಡಿ ಇದು ಮಾಡಿ ಹ್ಯಾಂಗೆ ಇಟ್ರು ಅಂತೇಳಿ. ಆಮೇಲೆ ಒಟ್ಟು ಏನೋ ತೆಗ್ದಿಲ್ರಿ, ತೆಗಿಬೇಕ್ರಿ ಇವಾಗ. ಒಟ್ಟು ಭಾಂಡೆಗೊಳೆ ಮಾಡಿ ಕಸ ಹುಡ್ಕೋಬೇಕ್ರಿ. ನೋಡ್ರಿ ಹೆಂಗಾಗೈತಿ ನಮ್ದು ಕಿಚನ್ ಅಂತೇಳಿ. ಪೂರ್ತಿ ಇದಾಗ್ಬಿಟ್ಟೈತ್ರಿ. ರವಾ ಚೆಲ್ಲದೆಲ್ಲ ಕಡೆಗೆ. ಆಮೇಲೆ ಇದ್ರಾಗ ಬೊಗಣ್ಯಾಗ ಒಂದು ಸ್ವಲ್ಪ ಸಾರು ಐತ್ರಿ. ಇಲ್ಲ ನೋಡ್ರಿ, ಟಮಾಟಿ ಸಾರ. ಆಮೇಲೆ ಇಲ್ಲಿ ಅನ್ನ ಐತ್ರಿ. ಈಗ ರೀ ಅನ್ನ. ಅದಕ್ಕೆ ಎಲ್ಲ ತೆಗೆದು ಮಾಡಿ ಗ್ಯಾಸ್ ಒರೆಸ್ಕೊಂಡು ಆಮೇಲೆ ಕಿಚನ್ ಕಟ್ಟಿ ತೊಳ್ಕೊಂಡು ಎಲ್ಲ ಇದು ಮಾಡ್ಬೇಕು ನೋಡ್ರಿ. ಇವಾಗ ಇದು ನೋಡ್ರಿ, ಯಾಕೆನ ಒದ್ರಾಡ ಆಗ್ತದ್ರಿ ನಮ್ಮ ಸೋನಿ. ನಿನ್ನೆ ತೇಳಿ ಮಳೆ ಬಂದು ಒಟ್ಟು ಅರ್ವಿನೇ ಒಣಗಿತಿಲ್ರಿ. ಇವತ್ತೊಂದು ಸ್ವಲ್ಪ ಒಣಗ್ಯಾವ ನೋಡ್ರಿ ಅರ್ಬಿ. ಏನು ಸೀದಾ ಮಾಡು. ಮತ್ತೊಂದು ಸ್ವಲ್ಪ ಗಾಳಿ ಆಡ್ಲಾಗತ್ತೈತ್ರಿ. ಗಾಳಿ ಆಡೋ ಸಲಕ ಅರ್ಬಿ ಒಣಗ್ಯಾವ ನೋಡ್ರಿ ಇವತ್ತು. ನಿನ್ನೆ ಪೂರ್ತಿ ಫುಲ್ ಮಳೆ ಬಂದು ಕೆರೆ ಒಟ್ಟು ಅರ್ಬಿನೇ ಒಣಗಿತಿಲ್ರಿ. ಅಷ್ಟು ಹಸಿ ಅಂದ್ರೆ ಹಸಿ ಇದ್ದು ಫುಲ್ ನಿನ್ನೆ ಅರ್ಬಿ. ಬರ್ರಿ ಮತ್ತು ಮನೆ ಅಂದ್ರೆ ಮಳೆ ಬರ್ಲಾಗತ್ತಂದ್ರೆ ಮನೆ ಒಣಗಂಗಿಲ್ರಿ. ತೊಳೆದೇವಂದ್ರೆ ಲೈಟ್ ಅದಾವೆ. ಹೀಗೆ ಲೈಟ್ ಅದಾವ್ರಿ. ಲೈಟ್ ಫ್ಯಾನ್ ಹಚ್ಚದಂದ್ರೆ ಜಲ್ದಿ ಒಣಗ್ತೈತಿ. ಮನೆ ಕಟ್ಟು ಗೋಳೆ ಭಾಂಡೆಗೊಳೆ ಮಾಡಿಟ್ಟು ಅಷ್ಟು ಕಸ ಹೊಡ್ಕೊಂಡು ಮಾಡಿ ಇವಾಗ ಮನೆ ತೊಳಿತೀನಿ ರೀ ಫಸ್ಟ್. ಬರ್ರಿ ಫ್ರೆಂಡ್ಸ. ಸೋನಿ ಕಾಲಾಗ ಎಲ್ಲಿ ಇನ್ನೊಂದು ಸಿಕ್ಕಿದ ಆತೇನಿ. ಬರೇ ಕಾಲ ಬರ್ತೈತಿ ನಮ್ಮ ಸೋನಿ. ನಾ ಎಲ್ಲ ಹೋಗ್ತೀನಿ ಅಲ್ಲೇ ಬರ್ತೈತಿ ನೋಡ್ರಿ. ಭಾಳ ಅಂದ್ರೆ ಭಾಳ ಶಾಣೆ ಆಗತೈತಿ. ಇದ್ರ ಕೂಡ ಆಡ್ಕೋತ ಕೂತಂದ್ರೆ ಒಟ್ಟು ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ ರೀ ಫ್ರೆಂಡ್ಸ. ಬರೀ ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ ಬರೀ ಇಲ್ಲಿ ಮನ್ಯಾಗ ಚಪಾತಿ ತಿನ್ನೋದು, ಆಮೇಲೆ ಹಾಲು ಕುಡಿದು ಎಲ್ಲ ಮಾಡ್ಕೆರೆ ಅಲ್ಲಿ ಹೋಗಿ ರೋಡಿಗೆ ಮಕ್ಕೊಂಡ್ಬಿಡ್ತೈತ್ರಿ. ಎಲ್ಲರೂ ಹೋಗೋರು ಬರೋರು ಕೇಳ್ತಾರೆ, ಇದು ಯಾರು ಬೇಕಾ ಅಂತೇಳಿ. ಯಾಕಂದ್ರೆ ಹೋಗೋನು ರೋಡಿಗೆ ಮಕ್ಕೊಂಡ್ಬಿಡ್ತೈತ್ರಿ ಸ್ವಸ್ತಾಗಿ. ಮನೆ ಮುಕ್ಕೋತದ್ರಿ. ಮುಕ್ಕೊಟ್ಟು ಆಮೇಲೆ ರೋಡಿಗೆ ಹೋಗ್ತದ್ರಿ ನೋಡ್ರಿ. ಏನು ಇಲ್ಲೇ ಕುಂದ್ರು ಹೋಗಬೇಡಲ್ಲಿ ಮನೆ ತೊಳೆನೀಗ. ಬರ್ರಿ ಒಟ್ಟು ನೋಡ್ರಲ್ಲಿ ಹೆಂಗೆ ಹೋಗ್ಕಟ್ರ ಅರ್ಬಿ ಅಂತ. ಇವಾಗೆಲ್ಲ ತೆಗಿಬೇಕು ನೋಡ್ರಿ. ಎಷ್ಟೊತ್ತನ ಬಟ್ಟೆ ಒಗ್ದೈತ್ರಿ. ಬಟ್ಟೆ ಒಣಗ್ದು ಬಟ್ಟೆಗಷ್ಟೇ ಟೆನ್ಷನ್ ಇತ್ತು. ಬಟ್ಟೆ ಒಣಗ್ದು ರೀ. ಇವಾಗ ಒಟ್ಟು ಭಾಂಡೆಗೊಳೆ ಮಾಡಿಕೊಂಡು ಮನೆ ತೊಳ್ಕೊತೀನಿ ರೀ. ಇವಾಗ ಮನೆ ತೊಳ್ಕೊಂಡು ಮಾಡಿ ಎಲ್ಲೆಲ್ಲಿ ಏನೇನು ಬಿದ್ದ ಎಲ್ಲ ಕಸ ಹೊಡ್ಕೊತೀನಿ ರೀ ಸ್ವಚ್ಛಾಗಿ. ಇವಾಗ ನೋಡ್ರಿ ಫ್ರೆಂಡ್ಸ, ಫಸ್ಟಿಗೆ ನಾ ಇಲ್ಲಿ ಒಂದು ಅಲ್ಲಿ ಪ್ಲಾಸ್ಟಿಕ್ ಬುಟ್ಟಿದ್ದು ರೀ ನಮ್ಮ ಅತ್ತೆಗೆ. ಬಟ್ಟೆ ಒಗ್ಯದಲ್ಲಿ ಬಾಂಡೆ ತಿಕ್ಕದಲ್ಲಿ ಆ ಬುಟ್ಟಿಗೆ ಬಾಂಡೆಗೊಳೆ ಮಾಡ್ತೀನಿ ರೀ ನಾನು. ಆಮೇಲೆ ಬಟ್ಟೆನೂ ಆ ಬುಟ್ಟೆಗೆ ಬಟ್ಟೆನೂ ಗೊಳೆ ಮಾಡ್ತೀನಿ ರೀ. ಫಸ್ಟ್ ಎಲ್ಲ ಬಾಂಡೆಗಳು ಗೊಳೆ ಮಾಡ್ಕೋತೀನಿ ರೀ ಫ್ರೆಂಡ್ಸ. ಗೊಳೆ ಮಾಡ್ಕೊಂಡ್ಕೆರೆ ಇಲ್ಲಿ ನೋಡ್ರಿ ಕಿಚನ್ ಮೇಲೆ ಅಷ್ಟೈತಲ್ರಿ, ಅಷ್ಟು ಮೊದಲು ಕ್ಲೀನ್ ಮಾಡ್ಕೋತೀನಿ ರೀ. ಯಾಕಂದ್ರೆ ಫಸ್ಟ್ ಇಲ್ಲಿ ಮ್ಯಾಲಿನ ಕ್ಲೀನ್ ಮಾಡ್ಕೊಂಡಂದ್ರೆ ತಳಗ ಮನೆ ಒರ್ಸೋಕೆ ಬರ್ತದೆ ರೀ ನನಗೆ. ಇಲ್ಲಿಕಂದ್ರೆ ಮ್ಯಾಲಿನ ಕ್ಲೀನ್ ಮಾಡ್ಕೊಲಾರೆ ತಳಗಿಂದ ಒರೆಸ್ಲಾಗತ್ತಂದ್ರೆ ಮತ್ತು ಮ್ಯಾಲಿನ ಕಸ ಎಲ್ಲ ತಳಗ ಬೀಳ್ತೈತ್ರಿ. ಆಮೇಲೆ ರಾತ್ರಿದು ಅನ್ನ ಐತಲ್ರಿ, ಅದ್ರ ಕಲಾಗ ಮತ್ತು ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ರೀ ಅನ್ನ. ಗಟ್ಟಿತ್ತು. ರಾಸನ ಹಾಕಿದೆ ಅಂದ್ರೆ ಭೀ ಗಟ್ಟಿತ್ತು ರೀ ಅನ್ನ. ಅದ್ರ ಕಲಾಗೆ ಒಂದು ಪ್ಲೇಟ ಒಂದು ಬೊಗೋಣಿ ತರಕ್ಕೆ ಹೋದ್ರಿ ಒಳಗಿಂದ, ಸಣ್ಣ ಬೊಗೋಣಿ ಪ್ಲೇಟ. ಯಾಕಂದ್ರೆ ಒತ್ತಟ್ಟಿ ಸಾರು ತೆಗಿಲಕ್ಕ, ಆಮೇಲೆ ಒತ್ತಟ್ಟಿ ಅನ್ನ ತೆಗಿಯಕ್ಕೆ ರೀ.
ಇವಾಗ ಫಸ್ಟ್ ಒಂದು ಗಂಗಾ ತೊಂದ್ರಿ ಅನ್ನ ಜಾಸ್ತಿ ಐತ್ರಿ, ಅದಕ್ಕಲಾಗೆ ಗಂಗಾ ತೊಗೊಂಡ್ರಿ ನಾ ದೊಡ್ಡದು. ಸ್ವಲ್ಪ ಇತ್ತಂದ್ರೆ ಒಂದು ಪ್ಲೇಟ್ ಗಿಲೇಟ್ ತೊಗೋತಿದ್ರಿ. ಇವಾಗ ಸಾರ ಒಂದು ಸಣ್ಣ ಬೊಗಣೆಗೆ ಹಾಕಿದ್ರಿ. ಆಮೇಲೆ ನಮ್ಮ ಸೋನ್ ನೋಡ್ರಿ ಏನ್ರಿ ಹಾಕ್ತಾಳೆ ಏನಂತೇಳಿ ಒಂದು ಸೌನ್ ಇದು ಮಾಡತ್ತಿತ್ರಿ. ಯಾಕಂದ್ರೆ ಅನ್ನ ತಿನ್ನಂಗಿಲ್ಲ ರೀ ಅದು, ಅದಕ್ಕಲಾಗೆ ಅನ್ನ ಹಾಕ್ಲಿಲ್ಲ ನಾ ಅದಕ್ಕೆ. ಆಮೇಲೆ ನೋಡ್ರಿ ಇಲ್ಲಿ ಅನ್ನ ಸೈಡಿಗೆ ಕಡಿಗೆ ಇಡಾಕತ್ತಿ ನೋಡ್ರಿ. ಎಲ್ಲ ಭಾಂಡೆಗಳೇ ಮಾಡ್ಕೊಂಡು ಮೊದಲ ಎಲ್ಲ ಇದು ಮಾಡ್ತೀನಿ ರೀ, ನಾನು ತುಂಬಿಡ್ತೀನಿ ರೀ. ತುಂಬಿಟ್ಟು ಆಮೇಲೆ ಎಲ್ಲ ಸ್ವಚ್ಛ ಕಸ ಹೊಡ್ಕೋತೀನಿ ರೀ. ಆಮೇಲೆ ಇದು ಗ್ಯಾಸ್ ಹಂಗೆ ಅರ್ಬಿ ತೊಗೊಂಡು ಒರೆಸ್ಕೋತೀನಿ ರೀ. ಇವಾಗ ಮುಚ್ಕೆರೆ ಇಲ್ಲೇ ತಳಗ ಸೈಡಿಗೆ ಸರಿಸಿಡ್ತೀನಿ ರೀ. ಯಾಕಂದ್ರೆ ಮತ್ತು ಮ್ಯಾಲೆ ತೆಗಿಯೋಕೆ ಮತ್ತೆ ತಳಗಿಡೋದು ಮ್ಯಾಲಿಡೋದು ಆಗ್ತದೆ. ಇಲ್ಲೇ ತಳಗಿಟ್ಟಂದ್ರೆ ಇದು ಆಗಂಗಿಲ್ಲ ರೀ. ಅದು ಕಟ್ ಮಾಡೋ ಇದು ಐತಲ್ರಿ ನಮ್ದು ಕಟಾರ, ಅದನ್ನು ತಿಕ್ಲಕ್ಕೆ ತೊಗೋತೀನಿ ರೀ ನಾನು. ಯಾಕಂದ್ರೆ ಅದ್ರೊಳಗೆ ಅದರ ಏನು ಹಲ್ಲು ಇರ್ತಾವಲ್ಲ ರೀ, ಆ ಹಲ್ಲಿನಾಗ ಇದು ಕುಂದಿರ್ತಾವೆ ರೀ. ಕಟ್ ಮಾಡೋದು ಏನು ಹಲ್ಲು ಇರ್ತಾವೆ ನಾವು ಹಲ್ಲು ಅಂತೀವಲ್ಲ ರೀ, ಅದ್ರಾಗ ಒಟ್ಟು ಉಳ್ಳಾಗಡ್ಡಿ ಎಲ್ಲ ಕೂತಿರ್ತದೆ ರೀ. ಅದು ಉಳ್ಳಾಗಡ್ಡಿ ಕೂತು ಏನಾಗ್ತದೆ ರೀ, ಜಂಗ್ ಆಡ್ತದೆ ಅಂತೇಳಿ ಡೈಲಿ ತಿಕ್ಕಾಗಿ ತೊಗೋತೀನಿ ರೀ ನಾನು. ಇವಾಗೂ ಉಳ್ಳಾಗಡ್ಡಿ ಕಟ್ ಮಾಡಿದೇವಲ್ಲ ರೀ, ಅದಕ್ಕಲ್ಲಿಗೆ ತಿಕ್ಕಾಗಿ ತೊಗೊಂಡೆ. ಆಮೇಲೆ ಗ್ಯಾಸಿನ ಮೇಲೆ ನಾವು ಏನು ಪ್ಲೇಟ್ ಇರ್ತಾವಲ್ಲ ರೀ, ಅವನು ತಿಕ್ಕಾಗಿ ತೊಗೊಂಡ್ರಿ. ಆಮೇಲೆ ಇವಾಗ ನೋಡಿರಿ ಅಷ್ಟು ರವೆ ಎಲ್ಲ ಚೆಲ್ಲಿದೆಲ್ಲ ಒಟ್ಟು ತಳ ಚೆಲ್ಲಾಗತ್ತಿ ನೋಡಿರಿ. ತಳ ಚೆಲ್ದೇವು ಅಂದ್ರೆ ಕಸದ ಕೂಡ ಹೋಗ್ತದೆ ರೀ ಎಲ್ಲ. ಇಲ್ಲೇ ಬುಟ್ಟಿ ಸರಿಸಿಟ್ಟು ಭಾಂಡ್ಯಾನ ಇಲ್ಲೇ ಮ್ಯಾಲೆ ಇಡ್ತೀನಿ ರೀ. ಹೊರಗೆ ಒಯ್ದಿಟ್ಟಂದ್ರೆ ಒಟ್ಟು ನಾಯಿ ಇರ್ತಾವೆ, ನಾಯಿಗಳು ಬರ್ತಾವೆ ರೀ. ನಮ್ಮ ಮತ್ತ್ಯಾಕಂದ್ರೆ ಕೇಳಬೇಡ್ರಿ, ಅಷ್ಟು ನಾಯಿ ಬರ್ತಾವೆ ರೀ, ಬೀದಿ ನಾಯಿ ಬಂದು ಕೆರೆ ಅದ್ರೊಳಗೆಲ್ಲ ಬಾಯಿ ಹಾಕ್ತಾವೆ ರೀ. ಅದ್ರ ಕಾಲಾಗೆ ಹೊರಗೆ ಒಯ್ದಿಡಂಗಿಲ್ಲ ರೀ. ನಾ ಮೊದಲೇ ತಿಕ್ಕು ಎಳೆಗೆ ಒಯ್ತೀನಿ ರೀ ಹೊರಗೆ. ಹಂಗೆ ಇಲ್ಲೇ ಮ್ಯಾಲೆ ಎಲ್ಲ ಕಿಚನ್ ಕಟ್ಟಿ ಒರೆಸ್ಕೊಂಡು ಬಳಕ ಇಲ್ಲೇ ಮ್ಯಾಲೆ ಇಡ್ತೀನಿ ರೀ. ಮ್ಯಾಲೆ ಇಟ್ಕೆರೆ ಆಮೇಲೆ ಎಲ್ಲ ಮನೆ ತೊಳ್ಕೊದಾಗನ ಆಮೇಲೆ ಹೊರಗೆ ಒಯ್ತೀನಿ ರೀ ಅವಕ್ಕೆ. ನೋಡಿರಿ ಇವಾಗ ಕ್ಲೀನಾಗಿ ಕಟ್ಟಿ ಒರೆಸ್ಕೊಂಡ್ರಿ. ಆಮೇಲೆ ಇನ್ನೂ ತೊಳ್ಕೊಬೇಕು ರೀ ಇದಕ್ಕೆ. ಇವಾಗ ಫಸ್ಟ್ ಒರೆಸ್ಕೊಂಡೀನಿ ರೀ ಅದಕ್ಕೆ. ಒರೆಸ್ಕೊಂಡು ಬಳಕ ಇಲ್ಲಿ ನೋಡಿರಿ ಒಳಗೆ ಕಸ ಹೊಡ್ಕೋಬೇಕಂತೇಳಿ ಬಾರ್ಗಿ ತೊಗೊಂಡು ಕಸ ಹೊಡ್ಯಾಗತ್ತಿ ನೋಡಿರಿ. ಮುಂಜಾನೆ ಅಂತೇಳಿ ರಾಧಿಕಾ ಸಾಲಿಗೆ ಹೋಗಕ್ಕೆ ಆಕಿನ ಬ್ಯಾಗ್ ನಾನು ಚಾಕ್ಲೇಟ್ ಹಾಕಿದ್ ನೋಡಿರಿ, ಎಷ್ಟು ಚಾಕ್ಲೇಟ್ ತಿಂತ ಅಂತೇಳಿ ಹೇಳೀನಿ ರೀ ಆಕಿಗೆ. ಚಾಕ್ಲೇಟ್ ತಿನ್ಬೇಡ ಭಾಳ ಹಲ್ಲಿಗೆ ಹುಳ ಹತ್ತಾವಂತೇಳಿ, ಅಂದ್ರೆ ಕ್ಯಾವಿಟಿ ಆತಾವ ಅಂತ ಹೇಳಿದ್ರು ಆಕಿ ಕೇಳಿಲ್ಲ ರೀ. ಅಂದ್ರೆ ಭೀ 2 ರೂಪಾಯಿ ತೊಗೊಂಡೋಗಿಲ್ಲ, ಬರೀ ಚಾಕ್ಲೇಟ ಗೋಳಿನೇ ತೋತಾಳ್ರಿ ಆಕಿ, ಮತ್ತೇನು ತೊಳಂಗಿಲ್ಲ. ಅದಕ್ಕೆಲ್ಲ ಹೇಳೀನಿ ಆಕಿಗೆ ಹುಳ ಆತೋಡು ರಚ್ಚುಗೆ ಆಗ್ಯಾವ ನೋಡು. ಅಂದ್ರೆ ನಮ್ಮ ರಚ್ಚುಗೆ ಆಲ್ರೆಡಿ ಆಗೈತ್ರಿ ಹುಳ, ಹಲ್ಲಿ ಹುಳ ಹತ್ತೈತಿ. ಯಾಕಂದ್ರೆ ಆಕಿ ಸಣ್ಣಕ್ಕಿದ್ದಾಗ ಭಾಳ ಐತಿ ಚಾಕ್ಲೇಟ್, ಅದಕ್ಕೆ ಎಲ್ಲಾಗೆ ಹುಳ ಹತ್ತೋಡನ ಗಪ್ಪಾಗ್ಯಾಡ್ರಿ, ಏನೂ ಅಂದಿಲ್ಲ. ಇವಾಗ ಎಲ್ಲ ಸರಿಸಿಟ್ಟು ಸ್ವಚ್ಛಗೆ ಎಲ್ಲ ಬಡ್ಡೆಕಿಂದು ಆಮೇಲೆ ಚೀರ್ಗಳೆಲ್ಲ ಮೊನ್ನೆ ತಳಿ ಬಾಗಿಲು ಫಳಿ ತಂದು ಮ್ಯಾಲೆ ಎತ್ತಿಟ್ಟಿದಲ್ರಿ. ಇವಾಗ ಸ್ವಚ್ಛಾಗಿ ಚೆಂದಾಗಿ ನೀರು ಹೊಡ್ಕೊಂಡು ಕೆರೆ ತೊಳ್ಕೊಳಕ್ಕೂ ಬರ್ತೈತ್ರಿ ನಮಗೆ. ತಳಕ್ಕೆ ಕಲ್ಲು ಇಟ್ಟಿದ್ದೇವಲ್ರಿ, ಕಲ್ಲಿನ ಮ್ಯಾಲೆ ಇದು ಇಟ್ಟಿವಿ, ಕೈ ಹಾಕಿ ತೊಳ್ಕೊಳಕ್ಕೂ ಬರ್ತೈತ್ರಿ. ಹಂಗೆ ಎತ್ತರ ಮಾಡಿಟ್ಟಿವಿ, ಜೋಳಕ್ಕೆ ನೀರು ಹತ್ತಲಾರ್ದಂಗೆ ಮಾಡ್ಲಾರ್ದಂಗೆ. ನಮ್ಮ ನೆಗೆಹಣ್ಣು ಹಿಂದೆ ಮನೆ ತೊಳ್ಯಾಕತ್ತಿ ಹೋಗಿಡ್ರಿ, ಆಕಿನೂ ತೊಳೆದು ಮಾಡಿ ಬಂದಳು. ನಾ ಇನ್ನೂ ಅಷ್ಟೇ ಕೂತಿದ್ರಿ, ಇನ್ನೂ ತೊಳೆದಿತ್ತಿಲ್ಲ. ಅದಕ್ಕೆ ಇನ್ನೇ ಜಸ್ಟ್ ಬಂದಿವ್ರಿ. ಆಕಿನೂ ಬಂದು ಕೆರೆ ಕೇಳತ್ತೀವಿ ಆಯ್ತೇನಿಲ್ಲ ಅಂತೇಳಿ. ಇನ್ನು ಈ ಕಸ ಹೊಡೆಯಾಗತ್ತಿ ನೋಡು ಅಂತೇಳಿ ಆಕಿನೂ ಹೇಳಿದ್ರಿ. ಹೇಳಿಕೆರೆ ಒಟ್ಟು ಕಸ ಎಲ್ಲ ಗೊಳೆ ಮಾಡಿ ಕಸ ಹೊರಗೆ ಹಾಕಾಗತ್ತಿದ್ರಿ. ಇವಾಗ ಬಾಗ್ಲಂದು ಕಸ ಹೊರಗೆ ಹಾಕ್ಯಾರೆ. ಒಂದು ಬುಟ್ಟ್ಯಾಗ ಬುರುಗದ ನೀರು ತೊಗೊಂಡ್ರಿ. ಅಂದ್ರೆ ಬುಟ್ಟ್ಯಾಗ ಒಂದು ಅರ್ಧ ಕಳಶಿ ಅಷ್ಟು ನೀರು ಹಾಕಿ ಅದ್ರೊಳಗೆ ನೀರ್ಮ ಹಾಕ್ಯಾರೆ ಅಳಗಾಡಿಸಿ. ಇವಾಗ ನೋಡಿರಿ ಎಲ್ಲ ಕಡೆಗೆ ಹೊಡ್ಯಾಗತ್ತೀನಿ. ಸ್ವಚ್ಛ ಆತಾವ್ರಿ. ಮನೆ ಕ್ಲೀನ್ ಮಾಡೋಕೆ ಅದು ಇದು ತರಬೇಕ್ರಿ, ಒಂದು ಸ್ವಲ್ಪ ಲಿಕ್ವಿಡ ತಂದಿಲ್ರಿ ನಾವಿನ್ನ. ಅದ್ರ ಕಡೆಗೆ ನೀರ್ಮದಿಂತ ಭಾಳ ಸ್ವಚ್ಛ ಆತಾವ್ರಿ. ಅದ್ರ ಕಡೆಗೆ ನೀರ್ಮ ಹಾಕಿ ತೊಳ್ಯಾಗತ್ತೀನಿ ರೀ ನಾನು. ಇವಾಗ ಜಸ್ಟ್ ನೀರ್ಮ ಹಾಕಿ ಎಲ್ಲ ಕಡೆ ಉಗ್ಗಾಗತ್ತೀನಿ ರೀ. ಅಂದ್ರೆ ಉಗ್ಗಾಗತ್ತೀವಿ ಅಂದ್ರೆ ಚೆಲ್ಲಾಗತ್ತೀನಿ ರೀ ಎಲ್ಲ ಕಡೆಗೆ. ಹೀಗೆ ಇದೇ ರೀತಿ ನಾನು ಹೊರಗೂ ಚೆಲ್ತೇನೆ ರೀ. ಇದು ಫಸ್ಟ್ ಇಲ್ಲಿ ಚೆಲ್ಲಿ ಹೋಗ್ಬೇಕು ಅಂತೇಳಿ ಇಲ್ಲಿ ಒಳಗೆ ತಂದೀನಿ ರೀ. ಯಾಕಂದ್ರೆ ಹೊರಗೆ ಚೆಲ್ಲತನ ಇದು ಒಳಗಿದ ಒಂದು ಸ್ವಲ್ಪ ಏನಾಗ್ತದೆ ರೀ, ನೀರ್ಮ ಏನು ಎಲ್ಲ ಪರ್ಶಿ ಮೇಲೆ ಮಣ್ಣು ಹತ್ತು ಕೂತಿರ್ತಾವಲ್ಲ ರೀ, ಅದಷ್ಟು ಪೂರ್ತಿ ಸ್ವಚ್ಛ ಆಗ್ತದೆ ಅಂತೇಳಿ ಒಂದು ಸ್ವಲ್ಪ ಇದು ಮಾಡ್ದಂಗೆ ರೀ, ಚಲಿಕೆರೆ ಬಿಟ್ಟಂಗೆ. ಇವಾಗ ಹೊರಗೆ ಚೆಲ್ಲಕ್ಕೆ ತೊಗೊಂಬಂದು ನೋಡಿರಿ, ಹೊರಗಿಷ್ಟು ಚೆಲ್ಬೇಕಂತೇಳಿ. ಬರ್ರಿ ಇವಾಗ ಹೊರಗೆ ಹೆಂಗೆ ಚೆಲ್ತೀನಿ ಅಂತೇಳಿ ತೋರಿಸ್ತೀನಿ. ಹೊರಗೆ ನೋಡಿರಿ ಕುಲಾರ್ ಇತ್ತಲ್ರಿ, ಕುಲಾರಲ್ಲೇ ಸೈಡಿಗೆ ಇಟ್ರಿ. ಆಮೇಲೆ ಅದ್ರ ಬಡ್ಡ್ಯಾಕ ಹಿಂದ್ರ ಕಡೆ ತಿಕ್ಲಿಕ್ಕೆ ಬರ್ತದೆ. ಇದು ಕೆಲಸ ಸರಿಸಿಡ್ಲಿ ಎತ್ತಂಗಿಲ್ಲ ರೀ ನನಗೆ, ಅದು ಒಯ್ದು ಒಳಗೆ ಇಡ್ಬೇಕಾದ್ರೆ. ಅದ್ರ ಕಲೆಗೆ 2 ಮನೆ ತೊಳ್ಕೊಳಕತ್ತೀನಿ, ಎಲ್ಲಿ ಇಡಲಿ ಅದಕ್ಕೆ ಅಂತೇಳಿ ಅಲ್ಲೇ ಸೈಡಿಗೆ ಇಟ್ಟಿದ್ರಿ. ಅದು ಎಲ್ಲಿರ್ತದೆ ಅಲ್ಲೇ ಇಟ್ಬಿಟ್ಟು ಈ ಕಡೆ ಒಳಗಿನಕ್ಕಿಂತ ಹೊರಗಂತೂ ಭಾಳ ಅಂದ್ರೆ ಭಾಳ ಹೊಲಸಾಗ್ತದೆ ರೀ ಫ್ರೆಂಡ್ಸ. ಯಾಕಂದ್ರೆ ಪೂರ್ತಿ ಇಲ್ಲೇ ಅಡುಗೆ ಮಾಡ್ತೀವಲ್ರಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಎಲ್ಲ ಚೆಲ್ತಾರ ಅದು ಇದು ಮಾಡ್ತಾರೆ ರೀ. ಅದ್ರ ಕಲೆಗೆ ಭಾಳ ಅಂದ್ರೆ ಭಾಳ ಹೊಲಸಾಗ್ತದೆ ನೋಡಿರಿ. ಇದೆ ಒಟ್ಟು ನೀರ ಇಲ್ಲೇ ಕಲಸ ಆಯಿತು ನೋಡಿರಿ, ಹೆಂಗೆ ಚೆಲ್ಲಗತ್ತೀನಿ ಒಟ್ಟು ಅಂಥೇಳಿ. ಇನ್ನೊಂದು ಯಾವಾಗಾರ ಮಾಮ ಅಫ್ಜಲ್ಪುರಕ್ಕೆ ಹೋದ್ರಂದ್ರೆ ಅವಾಗ ಅವ್ರಿಗೆ ಅದು ಇದು ತರಿಸ್ತೀನಿ ರೀ, ಫರ್ಶಿ ತೊಳೆ ಲಿಕ್ವಿಡ್ ತರಿಸ್ತೀನಿ ರೀ. ಅವಾಗ ಅದಕ್ಕೂ ಕ್ಲೀನ್ ಆತ ಸ್ವಚ್ಛ ಆತ ಅಂತ ಹೇಳ್ಯಾರ ರೀ.
ಇವಾಗ ನೋಡ್ರಿ ಇಲ್ಲಿ ಅಷ್ಟು ಬುರ್ಗ ಚೆಲ್ಲಿನಲ್ರಿ ಒಂದು ಸ್ವಲ್ಪ ಇದಾಗೈತಿ, ಅಂದ್ರೆ ಕ್ಲೀನಾಗಿ ಮಣ್ಣೆಲ್ಲ ಎದ್ದೈತ್ರಿ. ಇದಕ್ಕೆ ಇವಾಗ ನಾ ಏನು ಮಾಡ್ತೀನಿ ಅಂತಂದ್ರೆ ಅಷ್ಟು ಒಂದು ಬಕೆಟ ನೀರು ತೊಗೊಳ್ತೀನಿ ರೀ. ನೀರು ತೊಗೊಂಡು ಮಾಡಿಕೆರೆ ಅದಕ್ಕೆ ಅಷ್ಟು ಕೊಡ್ಗಳು ಬಡ್ಡ್ಯಾಕ ಒಟ್ಟು ಮನೆ ತಿಕ್ಕಿನಂತೇಳಿ ಕೊಡ್ಗಳು ತೆಗ್ದಿಲ್ರಿ. ನಾಳೆಗೆ ಮನ್ಯಾಗ ಇದು ಮಾಡ್ತೇವಲ್ರಿ, ಅದ್ರ ಕಲೆಗೆ ಮನೆ ತೊಳ್ಕೊಬೇಕಂತೇಳಿ ತೊಳೆಯಕತ್ತೀನಿ ನೋಡ್ರಿ ಇವಾಗ ಎಷ್ಟು ಇದಾಗ್ಯಾವ ಅಂತೇಳಿ. ಒಳಗೆಲ್ಲ ಹೊಸ ಪರ್ಶಿನಿ ಹಾಕಿವ್ರಿ ನಾವಂತರೂ. ಒಂದು ಬಕೆಟ್ ಫುಲ್ ನೀರು ತೊಗೊಂಡೇವ್ರಿ. ತೊಗೊಂಡಿಕೆರೆ ಮನೆ ತೊಳೆಯಕ್ಕೆ ಬೇಕೇ ರೀ ನೀರು. ಒಂದು ಬಕೆಟ್ ಏನು 2-3 ಕೊಡನೇ ಹೋಗ್ತಾವ್ರಿ ಮನೆ ತೊಳಿಬೇಕಾದ್ರೆ. ಬರಸ್ ಹಚ್ಚಿ ಇವಾಗ ಒಂದು ಸ್ವಲ್ಪ ತಿಕ್ಲಾಗತ್ತೀನಿ ನೋಡ್ರಿ. ಬರಸ್ ಹಚ್ಚಿ ಯಾಕೆ ತಿಕ್ಲಾತೀನಿ ಅಂದ್ರೆ ಒಂದು ಸ್ವಲ್ಪ ಮಣ್ಣು ಅಂದ್ರೆ ಒಂದು ಸ್ವಲ್ಪ ಹತ್ತಿ ಕಲಿ ಎಲ್ಲ ಹೋಗ್ತಾವ್ರಿ ಬರಸ್ ಹಚ್ಚಿ ತಿಕ್ಲಾತೀನಿ. ಆಮೇಲೆ ಸ್ವಚ್ಛ ಬೆಳ್ಳಗೂ ಕಾಣ್ತಾವ್ರಿ ಫರ್ಶಿ. ಅದ್ರ ಕಲೆಗೆ ನಾನು ಬರಸಿಲೆ ತಿಕ್ಕಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ಯಾವಾಗೂ ನಾನು ಮನೆ ತೊಳೆದಿತ್ತಂದ್ರೆ ಬರಸ್ ಹಚ್ಚಿ ತಿಕ್ಕಂಗಿಲ್ರಿ. ಇವತ್ತೇ ಅಂದ್ರೆ ಮೊನ್ನೆ ಈಗ 2 ವಾರ ಆಯ್ತು ಮನೆ ತೊಳೆದಿಲ್ರಿ. ಅದ್ರ ಕಲೆಗೆ ಈ ಸಲ ಬರಸ್ ಹಚ್ಚಿ ಸ್ವಚ್ಛ ತಿಕ್ಕಾಗತ್ತೀನಿ ನೋಡ್ರಿ ಫ್ರೆಂಡ್ಸ. ನಮ್ಮ ಕಡೆ ನಾಳೆಗೆ ನಮ್ಮ ಮನೆಗಳ್ದಾಗ ಹಬ್ಬ ಇರ್ತದ್ರಿ. ಅದ್ರ ಕಲೆಗೆ ಇವತ್ತು ಮನೆ ತೊಳೆಯಕತ್ತೀವಿ ನೋಡ್ರಿ. ಮತ್ತು ಏನು ಹಬ್ಬ ಏನಿಲ್ಲ ಅಂಥೇಳಿ ನೀವು ಕೇಳ್ಬೋದು. ಏನು ಹಬ್ಬ ಅಂತಂದ್ರೆ ನಮ್ಮ ಕಡೆಗೆ ಮಳೆ ಬರೋ ಕಾಲಾಗ, ಆಮೇಲೆ ವರ್ಷ ರೀ ಮಳೆ ಬರೋ ಕಾಲಾಗೆ ಅಂತೇಳೇನಿಲ್ಲ, ವರ್ಷ ನಮ್ಮ ಕಡೆ ಊರ್ತೈ ಥಂಡಿ ಅಂಥೇಳಿ ಹಬ್ಬ ಬರ್ತೈತ್ರಿ ನಮ್ಮ ಮನೆಗಳ್ದಾಗ. ಅದಕ್ಕೆ ಊರ್ತೈ ಥಂಡಿ ಇದು ನೆವದೇ ಕೊಡ್ತೇವ್ರಿ ಮನ್ಯಾಗ. ಒಬ್ಬರೊಬ್ಬರು ಕುರಿ ಇದು ಮಾಡ್ತಾರೆ, ಆಮೇಲೆ ಒಬ್ಬೊಬ್ಬರು ಕೋಳಿದು ಇದು ಮಾಡ್ತಾರೆ. ನಾವಂತರೂ ಇವಾಗ ಏನು ಮಾಡಬೇಕು ನಮ್ಗೆ ಏನೋ ನಾಳೆ ನೆಕ್ಸ್ಟ್ ಗೊತ್ತಾಗ್ತದ್ರಿ. ಈ ಸದ್ಯಕ್ಕಂತರೂ ಮನೆ ಅಂತರೂ ತೊಳೆಬೇಕ್ರಿ. ನಾಳೆಗೆ ಲಕ್ಷ್ಮಿ ನೆವದೇ ಕೊಡೋದಿರ್ತದಲ್ರಿ ಊರ್ತೈ ಲಕ್ಷ್ಮಿಗೆ. ಅದಕ್ಕೆ ನೆವದೇ ಕೊಡೋಕಂತರೂ ತೊಳೆಬೇಕ್ರಿ. ಊರ್ತೈ ಲಕ್ಷ್ಮಿಗೆ ನಾಳೆಗೆ ಏನೇನು ಮಾಡ್ತೀವಿ ಏನೇನಿಲ್ಲ ನಮಗೆ ಗೊತ್ತಿಲ್ಲರಿ ಯಾಕಂದ್ರೆ ನಮ್ಮ ಮನೆಯವ್ರು ಇನ್ನೂ ಹೊರಗೆ ಹೋಗ್ಯಾರ್ರಿ. ಇನ್ನು ಏನೇನು ತರ್ತಾರೋ. ನಾವಂತೂ ನಾಳೆಗೆ ಹೋಳ್ಗೆ ಊರಿನ ಹೋಳ್ಗೆ ಮಾಡಂಗಿಲ್ರಿ, ಬೇರೆನೇ ಹೋಳ್ಗೆ ಮಾಡ್ತೇವ್ರಿ. ಅದು ವರ್ಷನಾಗ ಒಂದೇ ಸಲ ಮಾಡ್ತೀವ್ರಿ ನಾವಂತರೂ. ಏನು ಯಾವ ಹೋಳ್ಗೆ ಮಾಡ್ತೀವಿ ಅಂತ ನಾಳೆಗೆ ನೆಕ್ಸ್ಟ್ ವ್ಲಾಗ್ದಾಗೆ ಹೇಳ್ತೀನಿ ರೀ ನಾನು. ನೀವೇ ನೋಡಕತ್ತೀರಿ ಯಾವ ಹೋಳ್ಗೆ ಮಾಡ್ತೀವಿ ಅಂಥೇಳಿ. ವರ್ಷ ಮಾಡ್ತೀವ್ರಿ ನಾವು ಥಂಡಿ. ಬೇರೆ ಊರಿಗಿದ್ದವ್ರು ಊರಿಗೆ ಬಂದು ಥಂಡಿ ಮಾಡಿ ಹೋಗ್ತಾರೆ ರೀ. ಅಂದ್ರೆ ಥಂಡಿ ಅಂದ್ರೆ ಇದೇ ಹಬ್ಬನೇ ಥಂಡಿ ರೀ, ಥಂಡಿ ಹಬ್ಬ ಅಂತೀವ್ರಿ ನಾವು. ಯಾಕಂದ್ರೆ ಅವರು ಬಂದು ಊರ್ತೈ ಲಕ್ಷ್ಮಿ ಭಾಳ ಡೇಂಜರ್ ಅಂತ ಹೇಳ್ತಾರೆ ರೀ ಎಲ್ಲರು. ಡೇಂಜರ್ ಅಂದ್ರೆ ಭಾಳ ಕಡ್ತರ ಅಂತೀವ್ರಿ ನಾವು. ದೇವ್ರುಗಳು ಭಾಳ ಅಂದ್ರೆ ಭಾಳ ಎಷ್ಟು ನಂಬ್ತೀವಲ್ರಿ ಅಷ್ಟು ದೇವ್ರುಗಳು ನಮಗೆ ಚಲೋ ಮಾಡ್ತಾ ಅಂತ ಹೇಳ್ತಾರೆ ರೀ. ಅದಕ್ಕೆ ನಾವು ಈ ವರ್ಷನೂ ಮಾಡ್ತೇವ್ರಿ. ನಾವೊಂದು ಈ ವರ್ಷ ಅನ್ನೋಕ್ಕೆಲ್ಲ ವರ್ಷನೂ ಮಾಡ್ತೇವೆ. ಹೋದ ವರ್ಷ ನಾವು ದುಡ್ಯಾಕಿದ್ದೇವ್ರಿ ಹೊಲದಾಗ. ಅಲ್ಲಿದ್ದು ಬಿಟ್ಟು ಬಂದು ಇಲ್ಲೇ ಮಾಡಿದ್ದೇವ್ರಿ. ಅಂದ್ರೆ ಅಲ್ಲಿದ್ದು ನಾವು ಏನು ಹೊಲ್ದಾಗ ಅಫ್ಜಲ್ಪುರ ಹದ್ದವು ದುಡ್ಯಾಕಿದ್ದೇವಲ್ರಿ, ಅಲ್ಲಿದ್ದು ಒಂದಿನ ನಾನು ಬಂದ್ಕೆರೆ ಇಲ್ಲಿ ಥಂಡಿ ಮಾಡಿ ಎಲ್ಲ ಮಾಡ್ಕೆರೆ ಹೊಳ್ಳಿ ಹೋಗಿದ್ದೇವ್ರಿ. ಅಂದ್ರೆ ನಾವು ಒಬ್ಬಾಕಿನೇ ಬಂದಿದ್ರಿ, ನಮ್ಮ ಯಜಮಾನ್ರು ಬಂದಿದ್ದಿಲ್ಲ. ಇಲ್ಲಿ ಈ ಸಲ ಇಲ್ಲೇ ಇದ್ದೇವಲ್ರಿ, ಅದಕ್ಕೆ ಈ ಸಲ ಚಂದ ಥಂಡಿ ಮಾಡ್ಬೇಕ್ರಿ. ಎಲ್ಲರೂ ಊರನವ್ರು ನಾವಂತೆ ಅಲ್ರಿ, ನಮ್ಮ ಊರಾಗ ನಾವು ಎಷ್ಟು ಜನ ಇರ್ತೀವಲ್ರಿ ಅಷ್ಟು ಜನ ಮಾಡ್ತಾರೆ ರೀ. ನಮ್ಮ ಮಂದಿ ಎಷ್ಟು ಇರ್ತಲ್ಲ ಅಷ್ಟು ಮಂದಿ ಮಾಡ್ತಾರೆ ರೀ ಥಂಡಿ. ನೋಡಕತ್ರಿ ನಾಳೆಗೆ ಹ್ಯಾಂಗೆ ಮಾಡ್ತೀವಿ ಥಂಡಿ ಅಂಥೇಳಿ.
ಫೈನಲಿ ಎಲ್ಲ ಕೆಲಸ ಇವಾಗ ಆಯ್ತು ನೋಡ್ರಿ. ಜಸ್ಟ್ ಹಿನ್ನಾಗಾಯಿತು. ಒಂದು ಸ್ವಲ್ಪ ಲೇಟ್ ಆಯ್ತು ರೀ. ಒಟ್ಟು ಅರ್ಬಿ ಎಲ್ಲ ತಂದು ಒಳಗೆ ಹಾಕಕ್ಕೆ ಮಾಡಕ್ಕೆ, ಯಾಕಂದ್ರೆ ಒಂದು ಸ್ವಲ್ಪ ಹನಿ ಬರಾಗತ್ತೈತೆ ರೀ ಮ್ಯಾಲ, ಅಂದ್ರೆ ಮಳೆ ಬರಾಗತ್ತೈತೆ ರೀ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ. ನಾವು ಆ ಕಡೆ ಅರ್ಬಿ ತೆಗ್ದ, ಈ ಕಡೆ ಭಾಂಡೆ ತಿಕ್ಕದ, ಆಮೇಲೆ ಮನೆ ಹುಡ್ಕೊಂಡು ಮನೆ ತೊಳ್ಕೊಂಡು ಮಾಡಿ ಗ್ಯಾಸ್ ಹರಿಸ್ಕೊಂಡು ಈ ಹಳೆ ಆಯ್ತು ರೀ. ಟೈಮ್ ಬಂದುಬಿಟ್ಟು 4:30 ಆಗೈತೆ ನೋಡ್ರಿ. ಇವಾಗ 4:30 ಐತಿ. ನಮ್ಮ ಶಾದು ಬರೋ ಟೈಮ್ ಆಗೈತೆ ರೀ. ಇಷ್ಟು ಲೇಟ್ ಆಯ್ತು ನೋಡ್ರಿ ಎಲ್ಲ ಇದು ಮಾಡೋದ್ರಾಗ. ಎಲ್ಲೋರಿ ನಮ್ಮ ಸೋನು ಒದ್ರಾಗತ್ತದ ರೀ. ನಾ ಏನು ರೀ ಅದಕ್ಕೆ ಹಾಕ್ತೀನಿ ಅಂತೇಳಿ, ಅದಕ್ಕೆ ಹಾಕ್ಲಿಕ್ಕೆ ಏನೂ ಇಲ್ಲರಿ. ಇವಾಗ ಹೋಗಿ ಹಾಲು ತರಬೇಕಾಗ್ತದ. ಬರ್ರಿ ಮನೆ ಹೆಂಗಾಗ್ಯದ ಅಂತ ತೋರಿಸ್ತೀನಿ ರೀ. ಎಷ್ಟು ಎಲ್ಲ ಹೆಂಗೆ ಮಾಡಿನ ಅಂತೇಳಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇವಾಗ ಎಷ್ಟು ಸ್ವಚ್ಛ ಕಾಣಕತ್ತಾವ ಫರ್ಶಿ ಅಂತೇಳಿ ಎಲ್ಲ ಇದು ಮಾಡ್ಕ್ಯಾರೆ ಫ್ಯಾನ್ ಹಚ್ಚೀನಿ ರೀ ಮ್ಯಾಲ, ಜಲ್ದಿ ಒಣಗಲಿ ಅಂತೇಳಿ. ಆಮೇಲೆ ನೋಡ್ರಿ ಎಲ್ಲ ಬಾಂಡೆ ತಿಕ್ಕಿ ಹೆಂಗೆ ದಬಾಕಿನಿ ಅಂತೇಳಿ ಅಷ್ಟು ಬಾಂಡೆ ತಿಕ್ಕಿನಿ ರೀ. ಒಂದು ಬಾಂಡೆ ಇದ್ದಿದ್ರೆ ಮ್ಯಾಲ ನೋಡ್ಬೇಕಾದ್ರೆ ಈಗ ಅಷ್ಟು ತಿಕ್ಬಿಟ್ಟು ನೋಡ್ರಿ. ನಾ ಅಂತರ ಎಲ್ಲ ಸ್ವಚ್ಛ ಎಲ್ಲ ಕಡೆಗೆ ಕಸ ಹುಡುಗಿ ಮನೆ ಒರೆಸ್ಕೊಂಡು ಮಾಡಿ. ಇಲ್ಲಿ ನೋಡ್ರಿ ಹೊರಗಿಂದ ನೋಡ್ರಿ ಎಷ್ಟು ಸ್ವಚ್ಛ ಕಾಣಕತ್ತಾವ ಫರ್ಶಿ ಅಂತೇಳಿ. ಒಳಗಿನ ಹ್ಯಾಂಡ್ ತೊಗೊಂಡಿಲ್ಲ, ಹೊರಗಿಂದ ಹಂಗೆ ತೊಳ್ಕೊಂಡಿನಿ ರೀ. ಆಮೇಲೆ ನೋಡ್ರಿ ಗ್ಯಾಸ್ನೂ ಒರೆಸ್ಕೊಂಡಿನಿ. ಎಲ್ಲ ಆಯ್ತು ನೋಡ್ರಿ. ಎಲ್ಲ ಬಾಂಡೆ ತಿಕ್ಕಿನಿ ಮಾಡೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಈ ಕಡೆ ಹಸಿ ಐತಲ್ರಿ, ಅದಕ್ಕೆ ಕುಲಾರ್ ಹಚ್ಚೀನಿ ರೀ ಇಲ್ಲಿ. ಆಮೇಲೆ ಇಲ್ಲಿ ಹೊರಗೂ ತೊಳೆದೀನಿ ರೀ ಈ ಸಲ. ಇಲ್ಲಿ ಹೊರಗೂ ಒಂದು ಸ್ವಲ್ಪ ಹಸಿ ಆಗಿತ್ತು ರೀ, ಅಂದ್ರೆ ಎಲ್ಲ ಹೊಲಸಾಗಿತ್ತು ರೀ, ಮಣ್ಣು ಕೂತಿತ್ತು. ಅದ್ರ ಕಲೆಗೆ ನಾನು ಒಂದು ಸ್ವಲ್ಪ ಸ್ವಚ್ಛ ತೊಳ್ಕೊಂಡ್ರಿ. ಇಲ್ಲಿ ನೋಡ್ರಿ ನಮ್ಮ ಶಾದು ಬಂದು ನೋಡ್ರಿ, ಹೇಳ್ದಲ್ರಿ ವಿನಾಯಕ್ ಬಂದು ನೋಡ್ರಿ. ರಾಯಣ್ಣ ಎಲ್ಲಿ ಬರ್ತಾನೆ? ನೀನೇ ಮೊದಲು ಬರ್ತೀಯಲ್ಲ. ಚಾಕ್ಲೇಟಾ? ಹಾಂ ಕೊಡ್ತಾಳೆ ಈಗ ಅಕ್ಕ. ಕೊಡಲ್ಲ ಬಿಡು, ನಿಂಗೆ ರೊಕ್ಕ ಕೊಡ್ತೀನಿ. ಬಾ ರೊಕ್ಕ ಕೊಡ್ತೀನಿ. ಕೊಡ್ತೀನಿ ಬಾ. ಹಾಂ ನಡಿ. ಹಾಂ ದೊಡ್ಡದು